ಆ ನಾಗಮಣಿಯ ಕಾಂತಿ ಈ ನಾಗಮ್ಮನ ಮೇಲೆ ಬಿದ್ದರೆ ನಾಗಮ್ಮ ಎಲ್ಲಾ ಶಕ್ತಿನ ಮತ್ತೆ ಪಡೀತಾಳೆ. ನನ್ನ ನಾಗಮಣಿ ಹತ್ರ ಕರ್ಕೊಂಡು ಹೋಗ್ತೀನಿ ಸ್ವಾಮಿ. ನಮ್ಮ ಅಮ್ಮನ್ ಕಾಪಾಡ್ಕೋತೀನಿ. ನೀನು ಅವರ ಕಣ್ಣಿಗೆ ಬಿದ್ರೆ ನಿನ್ನ ಪ್ರಾಣ ತೆಗಿತಾರೆ. ನನಗೆ ಗೊತ್ತು ಸ್ವಾಮಿ, ನನ್ನನ್ನ ಸಾಯಿಸೋದೆ ಅವ್ರ ಗುರಿ. ಯಾವುದೋ ಒಂದು ಕ್ಷಣ ಹಣೆ ಬರಹಕ್ಕೆ ಬಲಿ ಆಗ್ಲೇಬೇಕು. ಆದ್ರೆ ನನ್ನ ಪ್ರಾಣ ಹೋಗೋದ್ರೊಳಗೆ ನನ್ನ ನಾಗಮ್ಮಂಗೆ ಪ್ರಾಣ ಶಕ್ತಿ ಬರಬೇಕು. ಪುಣ್ಯ, ನೀನು ಹೀಗೆ ಹೋದ್ರೆ ನಿನಗೆ ಅಪಾಯ. ಬೇರೆ ದಾರಿ ಏನೂ ಇಲ್ಲ ಸ್ವಾಮಿ. ಇದೆ. ಕಾರ್ಕೋಟಕ ರಸಾಯನ ಕುಡಿದ್ರೆ ನಿನ್ನ ರೂಪ ಬದಲಾಗುತ್ತೆ. ಆಗ ಯಾರು ನಿನ್ನನ್ನು ಗುರುತಿಡಿಯಲ್ಲ. ಪುಣ್ಯ, ಆ ರಸಾಯನ ನೀನು ಕುಡಿದ್ರೆ ನರಗಳು ಶಕ್ತಿಹೀನವಾಗುತ್ತೆ, ದೇಹದಲ್ಲಿ ಜೀವನೇ ಹೋದಂಗಾಗುತ್ತೆ. ಇದಕ್ಕಿಂತ ಸಾವೇ ಮೇಲು ಅನ್ನೋ ತರ ಆಗುತ್ತೆ. ಆ ತರ ನೋವನ್ನ ಅನುಭವಿಸ್ಬೇಕಾಗುತ್ತೆ ತಾಯಿ. ನಾನ್ ಕಾರ್ಕೋಟಕ ರಸಾಯನ ಕುಡಿತೀನಿ ಸ್ವಾಮಿ. ನನ್ನ ರೂಪ ಬದಲಾಯಿಸ್ಕೊಂಡು ಆ ಮನೆ ಒಳಗಡೆ ಕಾಲಿಡ್ತೀನಿ. ಹಾಗಿದ್ರೆ ಸರಿ. ಆದ್ರೆ ನೀನು ಎರಡು ಮುಖ್ಯವಾದ ವಿಷಯ ನೆನ್ಪಿಟ್ಕೋ. ಏನದು? ಮಂಗಲ ಪಂಚಮಿಗಳಿಗೆ ಪೂರ್ತಿ ಆಗೋ ಒಳಗೆ ನಾಗಮಣಿ ಕಾಂತಿ ಶಕ್ತಿಹೀನಳಾದ ಈ ನಾಗಮ್ಮನ ಮೇಲೆ ಬೀಳದೆ ಹೋದ್ರೆ ನಾಗಮ್ಮ ತನ್ನ ಶಕ್ತಿನ ಮತ್ತೆ ಯಾವತ್ತೂ ಪಡೆಯೋಕ್ಕಾಗಲ್ಲ. ಎರಡನೇ ವಿಷಯ, ಈ ಶುಭ ಗಳಿಗೆಯಲ್ಲಿ ನೀನು ನಾಗಮಣಿಯನ್ನ ತರದೇ ಹೋದ್ರೆ ನಿನ್ನ ರೂಪ ಶಾಶ್ವತವಾಗಿ ಉಳಿದು ಹೋಗುತ್ತೆ. ಗುರುಗಳೇ, ನನ್ನ ಸ್ವಾರ್ಥಿ ಅಂತ ಹೇಳ್ತಿದ್ದೀರಾ? ಸರ್ವಶಕ್ತಿ ಸಂಭೂತ ಅಂತ ನಂಬಿರೋ ನಮ್ಮಣ್ಣನಿಗೆ ಇಲ್ಲಿವರೆಗೂ ನಾಗನಿದಿನ ನೀವು ತೋರ್ಸೇ ಇಲ್ಲ. ನಾಗಮಣಿ ಕೂಡ ನಮ್ಮಣ್ಣನೇ ಕಷ್ಟಪಟ್ಟು ಪಡ್ಕೊಂಡಿರೋದು. ಅಣ್ಣ, ಇವ್ರು ನಿನ್ ಜೊತೆ ಗುಡಿಗೆ ಬಂದ್ರೆ ಹೊರತು ಅದ್ರ ಒಳಗಡೆ ಪ್ರವೇಶ ಮಾಡಿದ್ರ? ತಪಸ್ಸು ಮಾಡ್ತೀನಿ, ನೀರಲ್ಲಿ ಮುಳುಗ್ ಬರ್ತೀನಿ ಅಂತ ಜಾರ್ಕೊಂಡ್ರೆ ಹೊರತು ಇಲ್ಲಿವರೆಗೂ ಯಾವ ಸಾಹಸ ಕೂಡ ಮಾಡಿಲ್ಲ ಅಣ್ಣ. ಮೂರ್ಖಳೆ, ದೈವಾನುಗ್ರಹ ಇಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲ. ನಿನ್ನಂತವ್ರಿಂದಲೇ ಈ ಮನೆಗೆ ಅನಿಷ್ಟ ಅಂಟ್ಕೋತಿದೆ. ಹೌದು, ನನ್ನಿಂದನೇ ಈ ಮನೆಗೆ ಅನಿಷ್ಟ ಅಂಟ್ಕೊಂಡಿರೋದು. ನನ್ನಿಂದನೇ ಈ ಮನೇಲಿ ಸಂತೋಷ ಕಳ್ಕೊಂಡಿರೋದು. ಅನ್ನಿ, ನಿಮ್ಗಿಷ್ಟ ಬಂದಿರೋ ರೀತಿ ಹೇಳಿ. ನಾಗಮಣಿ ಸಿಕ್ಕಿದ ತಕ್ಷಣ ನಮ್ಮ ಅಣ್ಣನೇ ಸಾಧಿಸಿತು ಅಂತ ಹೇಳ್ಬೇಕು ಅಂತ ಓಡೋಡಿ ಈ ಮನೆಗೆ ತಗೊಂಡ್ ಬಂದ್ಕೊಟ್ಟೆ. ಅನಿರುದ್ಧಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ನನ್ನ ಪ್ರಾಣನ ಪಣಕ್ಕಿಟ್ಟು ಅವನನ್ನ ಕ್ಷೇಮವಾಗಿ ಮನೆಗೆ ಕರ್ಕೊಂಡ್ ಬಂದೆ. ಇದನ್ನು ಕೂಡ ನಾನು ಮಾಡಿರೋ ಪಾಪ ಅಂತ ನನ್ನ ತಲೆಗೆ ಅಂಟಿಸ್ಬಿಡಿ ಗುರುಗಳೇ. ಇಷ್ಟೆಲ್ಲ ನಡೆದ್ಮೇಲೆ ಈ ಮನೇಲಿ ನಾನು ಯಾಕಿರ್ಬೇಕು? ಪರ್ಣಿಕಾ, ನಡಿ ಹೋಗೋಣ. ಎಲ್ಲಿಗೆ ಹೋಗ್ತೀರಾ ಅತ್ತೆ? ಎಲ್ಲಾದ್ರೂ ದೂರ ಹೋಗ್ತೀವಿ ಬಿಡು ಅನಿರುದ್ಧ್. ನೀವು ಹೋದ್ರೆ ನಿಮ್ ಜೊತೆಗೆ ನಾನು ಬರ್ತೀನಿ. ಅನಿರುದ್ಧ್, ಇದೇನೋ ಅಮ್ಮನ್ನ ಬಿಟ್ಬಿಟ್ಟು ಹೊರಟು ಹೋಗ್ತೀಯಾ?